ಹೆಂಗೆ ರಿವೆಂಜು ಅತಿಥಿ ಸತ್ಕಾರ ಕೊಡ್ಲಿಕ್ಕೆ ಸಹ ಬರ್ತದೆ ನಮ್ಗೆ, ಅವರ ಮನೆಗೆ ಹೋದಾಗ ಸತ್ಕಾರ ತಗೊಳ್ಲಿಕ್ಕೆ ಸಹ ಬರ್ತದೆ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು ಕುಶಲ ವಿಕ್ಷಯ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. 2 ದಿನದ ಮುಂಚೆ ಪಂಜಾಬ್ ಅವರಿಗೆ ನಾವು ಭಯಂಕರ ಅತಿಥಿ ಸತ್ಕಾರ ಕೊಟ್ಟಿದ್ದೆವು. ನಮ್ಮ ಊರಲ್ಲಿ ಬನ್ನಿ 2 ಪಾಯಿಂಟ್ ನಾವು ನಿಮಗೆ ಕೊಡ್ತೇವೆ ಅಂತ ಅವ್ರು ಭಾರಿ ಖುಷಿ ಪಟ್ಟು ಹೋಗಿದ್ರು. ಬಟ್ ಅವರಿಗೆ ಗೊತ್ತಿರಲಿಲ್ಲ ಅವರ ಮನೆಗೆ ಬಂದು ವಾಪಸ್ 2 ಪಾಯಿಂಟ್ ನಾವು ಕಸಿದುಕೊಳ್ತೇವೆ ಅಂತ. ಮತ್ತೊಂದು 1 ಸೈಡೆಡ್ ವಿಕ್ಟ್ರಿ ನಮಗೆ ಅವೇ ಮ್ಯಾಚ್ಗಳಲ್ಲಿ. ಸತತ 5 ಅವೇ ಮ್ಯಾಚ್ಗಳನ್ನ RCB ಗೆದ್ದಿದೆ. ಯಾವತ್ತಾದ್ರೂ ಹೀಗೆ ಸತತ 5 ಅವೇ ಮ್ಯಾಚ್ಗಳನ್ನ RCB ಗೆದ್ದಿದ್ರೆ ಯಾವ್ದಾದ್ರು ಸೀಸನ್ ಅಲ್ಲಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಬಟ್ ಇವತ್ತು ಬೌಲಿಂಗ್ ಏನು ಮೈ ಜಿದ್ದಿಗೆ ಬಿದ್ದವರ ತರ ಅಂದ್ರೆ ಡಿಸೈಡ್ ಆಗಿದ್ರು. ನಮಗೆ ನಮ್ಮ ಊರಲ್ಲಿ ನಮ್ಮ ಮರ್ಯಾದೆ ಕಳೆದಿದ್ರಲ್ಲ, ಇವಾಗ ನಾವು ವಾಪಸ್ ಬಡ್ಡಿ ಸಮೇತ ನಿಮ್ಮ ಮರ್ಯಾದೆ ತೆಗಿತೇವೆ ಅಂತ. ಇವತ್ತು ಪಂಜಾಬ್ ಕಾಂಪಿಟೇಷನ್ ಅಲ್ಲೇ ಇರ್ಲಿಲ್ವಾ? ಕಾಂಪಿಟೇಷನ್ ಅಲ್ಲೇ ಇರ್ಲಿಲ್ಲ. ಒಳ್ಳೆ ಭರ್ಜರಿ ವಿಕ್ಟ್ರಿ, 7 ವಿಕೆಟ್ಗಳ ಪರ್ಜನಕ್ಕಿಂತ ಆರಾಮದಾಯಕ ವಿಕ್ಟ್ರಿ. ಏನು ಆ ಕಡೆಯಿಂದ ಕಾಂಪಿಟೇಷನ್ನೇ ಇರೋದಿದ್ದಾಗ ಇಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ದೇವಲ್ಲ ಅದೆಲ್ಲ ಸಹ ಇವತ್ತು ಟಿಕ್. ಬೌಲಿಂಗ್ ಸೂಪರ್, ಬ್ಯಾಟಿಂಗ್ ಸೂಪರ್, ಫೀಲ್ಡಿಂಗ್ ಸೂಪರ್, ಚೇಸಿಂಗ್ ಸೂಪರ್, ಅದ್ರ ಜೊತೆಗೆ 2 ಪಾಯಿಂಟ್ ಸೂಪರ್ ಸೆ ಊಪರ್. ನಾನು ಈ ಮೂಲಕ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಂತ ಒಂದು ವಿನಂತಿ ಮಾಡೋದು ಅಂತಂದ್ರೆ, RCB ಅವ್ರನ್ನ ಬೆಂಗಳೂರಿಗೆ ಕಾಲು ಇಡ್ಲಿಕ್ಕೆ ಬಿಡಬೇಡಿ, ಅವರಿಗೆ ಹೊರಗಡೆ ಓಡಿಸ್ತೇರಿ. ಯಾಕಂತಂದ್ರೆ ಇಲ್ಲಿ ಬಂದ್ರೆ ಸೋಲ್ತಾರೆ. ಸೊ ಆದ್ರಿಂದ RCB ಇದು ಏನು ಅಲ್ಲಿ ಏರ್ಪೋರ್ಟ್ ಎಲ್ಲ ಬಂದ್ ಮಾಡಿ ಹಾಕಿ, ಬಾರ್ಡರ್ ಎಲ್ಲ ಕ್ಲೋಸ್ ಮಾಡಿ ಹಾಕಿ, ಅವರು ಒಳಗಡೆ ಬರಬಾರ್ದು ಅಷ್ಟೇ. ಆ್ಯಂಡ್ BCCIಗೆ IPL ಗವರ್ನಿಂಗ್ ಕೌನ್ಸಿಲ್ಗೆ ನಾವೊಂದು ರಿಕ್ವೆಸ್ಟ್ ಮಾಡ್ತೇವೆ. ಏನು ಇರೋದಂತಂದರೆ, ನಮ್ದು ಏನು ಹೋಮ್ ಮ್ಯಾಚ್ ಏನಿದೆ RCBದು ಹೋಮ್ ಮ್ಯಾಚ್, ದಯವಿಟ್ಟು ಅದೊಂದು ಯಾವ್ದಾದ್ರು ನೀವು ಬೇರೆ ಗ್ರೌಂಡ್ ಚೂಸ್ ಮಾಡಿ ಅಲ್ಲಿ ಒಂದು ಅವೇ ಮ್ಯಾಚ್ ಅಂತ RCBಗೆ ಮಾತ್ರ ಅವೇ ಮ್ಯಾಚ್ ಅಂತ ಕೊಟ್ಟು ಬಿಡಿ. ಏನು 4 ಮ್ಯಾಚ್ ಉಂಟಲ್ಲ ನಮ್ಗೆ ಇನ್ನು ಸಹ ಹೋಮ್ ಮ್ಯಾಚ್ ಬೇಡ. ಆ 4 ಮ್ಯಾಚ್ ಅವೇ ಮ್ಯಾಚ್ ಆಗಲಿ. ಯಾಕಂತಂದ್ರೆ ಅವೇಲಿ ಇಷ್ಟು ಈಸಿಯಾಗಿ ವಿನ್ ಆಗ್ತಿದಾರಲ್ಲ, ಯಾಕೆ ಮನೆಗೆ ಬಂದು ಇಲ್ಲಿ ಒಂದು ಮರ್ಯಾದೆ ಕಳ್ಕೊಂಡು? ಸಾಕು, ಅತಿಥಿ ಸತ್ಕಾರ ಸಾಕಪ್ಪ. 18 ವರ್ಷದಿಂದ ನಾವು ಅತಿಥಿ ಸತ್ಕಾರ ಮಾಡ್ತಾ ಇದ್ದೇವೆ. ಏನು ಈ ಸೀಸನ್ ಮಾತ್ರ ಅಲ್ಲ, 18 ವರ್ಷ ಸಾಕೊಂದು ಕಾಣ್ತದಲ್ಲ. ಯಾರು ಸಹ ಈ ರೇಂಜಿಗೆಲ್ಲ ಅತಿಥಿ ಸತ್ಕಾರ ಮಾಡೋದಿಲ್ಲ. ಇವತ್ತಿನ ಮ್ಯಾಚಿಗೆ ಬರೋದಿದ್ರೆ 20 ಓವರ್ಗೆ 157 ಮಾತ್ರ ಹೊಡೆದದು ಪಂಜಾಬ್. ಏನಿಲ್ಲ ಇವತ್ತು. ಅದು ಫಸ್ಟ್ 4 ಓವರ್ ಎಲ್ಲ ಭಾರಿ ಚಂದ ಮಾಡಿ ಬ್ಯಾಟಿಂಗ್ ಮಾಡಿದ್ರೆ ಆಯ್ತಾ. ಪ್ರಿಯಾಂಚಾರ್ಯ ಹೊಡಿತಿದ್ದಾನೆ, ಆ ಕಡೆಯಿಂದ ಪ್ರಭ್ಸಿಮ್ರನ್ ಸಿಂಗ್ ಹೊಡಿತಿದ್ದಾನೆ. ಇದು ಎಂತ ಮಾರ ಸಾವು. ಪ್ರಿಯಾಂಚಾರ್ಯ ಅದು ನಂಗೆ ಅವ್ರ ಆಟ ನೋಡಿದಾಗ, ಜಯಸೂರ್ಯ ಅವ್ರದ್ದು ಆಟ ನೋಡಿದಾಗ ಅನ್ಸುತ್ತೆ ಮಾರ. ಹ್ಯಾಂಡ್ ಐ ಕೋಆರ್ಡಿನೇಷನ್ ಅವ್ರು ಸಾಗೆ ಜಾಸ್ತಿ ಏನು ಫುಟ್ ಮೂಮೆಂಟ್ ಇರ್ತಿರಲ್ಲ, ಬಟ್ ಟೈಮಿಂಗ್. ಬಟ್ ಅವೇ ಮ್ಯಾಚ್ ಅಂದ ಕೂಡಲೇ ನಮಗೆ ಬೌಲಿಂಗಲ್ಲಿ ಮ್ಯಾಚ್ ವಿನ್ನರ್ ಆಗಿ ಪರಿಣಮಿಸಿರೋದು ಯಾರು ಅಂತಂದ್ರೆ ಕೃಣಾಲ್ ಪಾಂಡ್ಯ ಅಣ್ಣ. ಹೋಮ್ ಮ್ಯಾಚಲ್ಲಿ ಏನು ಕರಾಮತ್ತು ಮಾಡಿಲ್ಲ, ಬಟ್ ಅವೇ ಮ್ಯಾಚಲ್ಲಿ ಮೆಜಾರಿಟಿ, ಈಗ 5 ಮ್ಯಾಚಲ್ಲಿ 4 ಮ್ಯಾಚಲ್ಲಿ ಅವರು ವಿಕೆಟ್ ತೆಗೆದಿದ್ದಾರೆ. CSK ಮ್ಯಾಚಲ್ಲಿ ಮಾತ್ರ ವಿಕೆಟ್ ತೆಗಿಲಿಲ್ಲ, 2 ಓವರ್ ಅವರಿಗೆ ಹಾಕ್ಲಿಕ್ಕೆ ಸಿಕ್ಕಿದ್ದು. ಬಟ್ ಇವತ್ತು ಅಣ್ಣ ಬಂದದ್ದು 2 ಓಪನರ್ಸ್ ಅನ್ನ ಔಟ್ ಮಾಡಿದಂತಹ ಹೆಗ್ಗಳಿಕೆ ನಮ್ಮ ಕೃಣಾಲ್ ಪಾಂಡ್ಯ ಅವರಿಗೆ. ಬೌಲಿಂಗ್ ಕೃಣಾಲ್ ಪಾಂಡ್ಯ, 2 ಔಟ್, ಇದು ಓಪನರ್ಸ್ ಔಟ್, ಕ್ಯಾಚ್ ಹಿಡಿದದ್ದು ಟಿಮ್ ಡೇವಿಡ್. ಏನ್ ಸೂಪರ್ ಕಾಂಬಿನೇಷನ್. ಅದಾದ್ಮೇಲೆ 1 ಕ್ಯಾಚ್ ಅನ್ನು ಕೃಣಾಲ್ ಪಾಂಡ್ಯ ಅವರೇ ಹಿಡಿದ್ರು. ಶ್ರೇಯಸ್ ಅಯ್ಯರ್ ಅವ್ರದ್ದು ಕ್ಯಾಚ್ ಸೂಪರ್. ನಾನು ಇದು ಎಂತ ಮಾರ್ರೆ, ಈ ತರದ ಪರ್ಫಾರ್ಮೆನ್ಸ್ ಯಾಕೆ ಹೋಮ್ ಮ್ಯಾಚ್ ಅಲ್ಲಿ ಬರೋದಿಲ್ಲ ಅಂತ ಅನ್ಕೊಂಡೆ. ಸಿಕ್ಕಾಡ ಅವ್ರು ಚಂದ ಮಾಡಿ ಬಾಲ್ ಹಾಕಿದ್ರು. ಅದಾದ್ಮೇಲೆ ಸುಯೇಶ್ ಶರ್ಮಾ, ನಾವು ಹೇಳ್ತಿದ್ದೇವಲ್ಲ RCBದು ಬೌಲಿಂಗ್ ಒಳ್ಳೆ ಉಂಟು, ಬಟ್ ಆ ಒಂದು ಕ್ವಾಲಿಟಿ ಲೈನಪ್ ಇಲ್ಲ. ಒಂದು ಕ್ವಾಲಿಟಿ ಲೈನಪ್ ಅಲ್ಲ ಅಂದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ವರ್ಲ್ಡ್ ಕ್ಲಾಸ್ ಏನು ಸ್ಪಿನ್ ಕಾಂಬಿನೇಷನ್ ಏನಲ್ಲ ಹಾಗೆ ಹೀಗೆ ಅಂತ ಯಾರು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಸುಯೇಶ್ ಶರ್ಮಾ ಅವರಿಗೆ ಕೇಳಿಸಿಬಿಟ್ಟಿದ್ದಾರೆ. ಪಾಪ ಈಗೋ ಹರ್ಟ್ ಆಗಿದೆ ಸುಯೇಶ್ ಅಣ್ಣನಿಗೆ. ನಾವು ಬೇರೆ ಅವರನ್ನು ಕೂರಿಸಿ ಸ್ವಪ್ನಿಲ್ ಸಿಂಗನ ಹಾಕ್ಕೊಳ್ಬೋದೇ ಏನೋ ಹಾಗೆ ಹೀಗೆ ಅಂತ ಮನಸ್ಸಿಗೆ ಭಾರಿ ಬೇಜಾರು ಮಾಡ್ಕೊಂಡಿರ್ತಂತ ಕಾಣ್ತದೆ. 1 ಓವರ್ ಅಲ್ಲಿ ಡಮರ್, ಜಾಶ್ ಇಂಗ್ಲಿಷ್ ಮತ್ತೆ ಯಾರು ಸ್ಟಾಯ್ನಿಸ್ ಅವರ ವಿಕೆಟ್. ಜಾಶ್ ಇಂಗ್ಲಿಷ್ ಅವ್ರದ್ದು ಔಟ್ ಆದ ಬಾಲು 103 ಸ್ಪೀಡಲ್ಲಿ ಬಂದಂತಹ ಪ್ರಾಪರ್ ಲೆಗ್ ಸ್ಪಿನ್ ಬಾಲು, ಗುಡ್ ಲೆಂತ್ ಡೆಲಿವರಿ ಆಗಿತ್ತದು. ಪಿಚ್ ಆಗಿ ಸ್ಕಿಡ್ ಕೂಡ ಆಯ್ತು, ಅಂತ ಸ್ಕಿಡ್ ಆಯ್ತು, ಔಟ್ ಸೈಡ್ ಎಡ್ಜ್ ಬೀಟ್ ಆಗಿ ಆಫ್ ಸ್ಟಂಪ್ ಡಮರ್. ಅದಾದ್ಮೇಲೆ ಆ ಓವರಿನ ಲಾಸ್ಟ್ ಬಾಲ್ ಸ್ಟಾಯ್ನಿಸ್ ಅಣ್ಣ ಎಂತ ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್ ಅಂತ ನಿಮ್ಗೆ ಗೊತ್ತುಂಟು. ಅವ್ರದ್ದು ಅವ್ರು ಔಟ್ ಆದ ಬಾಲ್ ಗೂಗ್ಲಿ ಆಗಿತ್ತು, ಪಿಚ್ ಆಗಿ ಒಳಗೆ ಬಂದಿದೆ. ಅಣ್ಣಗೆ ಗೊತ್ತೇ ಇಲ್ಲ, ಗೂಗ್ಲಿ ಅಂತ ಗೊತ್ತಿಲ್ಲ, ಕಂಪ್ಲೀಟ್ಲಿ ಕ್ಲೂಸ್. ಸುಮ್ಮನೆ ಏನೋ ಬ್ಯಾಟಿಗೆ ಇಟ್ಟರು, ಇನ್ಸೈಡ್ ಎಜ್ ಮಿಸ್ ಆಗಿ ಲೆಗ್ ಸ್ಟಂಪ್, ಒಂದು ಆಫ್ ಸ್ಟಂಪ್, ಇನ್ನೊಂದು ಲೆಗ್ ಸ್ಟಂಪ್ ಎಲ್ಲ ಹಾರ್ತಾ ಇತ್ತು. ಆ್ಯಂಡ್ ಲಾಸ್ಟ್ 4-5 ಓವರ್ ನಮ್ಮ ಫಾಸ್ಟ್ ಬೌಲರ್ಸ್ಗೆ ವಿಕೆಟ್ ಸಿಗ್ಲಿಲ್ಲ ಇವತ್ತು. ಹೇಸಲ್ವುಡ್ಗೆ ಸಿಗ್ಲಿಲ್ಲ,
ದಯಾಳಿಗೆ ಸಿಗಲಿಲ್ಲ, ಭುವನೇಶ್ವರ್ ಕುಮಾರ್ಗೆ ಸಿಗಲಿಲ್ಲ. ಬಟ್ ಭುವಿ ಮತ್ತು ಹೇಸಲ್ವುಡ್ ಲಾಸ್ಟ್ 4 ಓವರ್ ಹಾಕಿದ್ದು ಬೌಲಿಂಗು, ಅಯ್ಯೋ ಏನು ಎಲ್ಲ ಯಾರ್ಕರ್ ಮೇಲೆ ಯಾರ್ಕರ್ ಮೇಲೆ ಡಮ್ 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 ಅಂತ. ಶಶಾಂಕ್ ಸಿಂಗಿಗೆ ಹೊಡಿಲಿಕ್ಕೆ ಆಗ್ತಾ ಇಲ್ಲ, ಮಾರ್ಕೋ ಆ್ಯನ್ಸನಿಗೆ ಹೊಡಿಲಿಕ್ಕೆ ಆಗ್ತಾ ಇಲ್ಲ. ಮಾರ್ಕೋ ಆ್ಯನ್ಸನ್ 20 ಬಾಲ್ 25 ನಾಟ್ ಔಟ್. ಲಾಸ್ಟ್ ಬಾಲ್ ಒಂದು 6 ಬಂತು ಹೇಸಲ್ವುಡ್. ಇದು ಒಂಚೂರು ಅಲ್ಲೊಂದು ಲೈನ್ ಆ್ಯಂಡ್ ಲೆಂತ್ ಒಂಚೂರು ಮಿಸ್ ಆಯ್ತು. ಇಲ್ಲೇ ಇದ್ರೆ ಲಾಸ್ಟ್ ಒಂದು 3.5 ಓವರ್ಸ್ಗೆ ಏನಿದೆ ಸೂಪರ್ ಡೂಪರ್. ಶಶಾಂಕ್ ಸಿಂಗ್ 33 ಬಾಲ್ ಆಡಿ ಅವ್ರಿಗೆ ಹೊಡಿಲಿಕ್ಕೆ ಆದದ್ದು ಕೇವಲ 31 ರನ್ ಮಾತ್ರ, 1 ಬೌಂಡ್ರಿ ಮಾತ್ರ. ಆಗ್ತವೇ ಇಲ್ಲ, ಟೈಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೊಡಿಲಿಕ್ಕೆ ಆಗ್ತಾ ಇಲ್ಲ, ವಿಡ್ತ್ ಸಿಗ್ತಾ ಇಲ್ಲ. ಮೊನ್ನೆ ಹೊಡಿಲಿಕ್ಕೆ ಆದದ್ದು ಕೇವಲ 157 ರನ್ ಮಾತ್ರ. ನಮ್ಮ ಸ್ಟೇಜ್ ಸ್ಟಾರ್ಟ್ ಆಯಿತು. ಲಾಸ್ಟ್ ಮ್ಯಾಚಲ್ಲಿ ಹೇಗೆ ಫಸ್ಟ್ ಓವರಲ್ಲಿ ಸಾಲ್ಟ್ ಅವರು ಹರ್ಷದೀಪ್ ಸಿಂಗ್ ಅವರ ಬೌಲಿಂಗಲ್ಲಿ ಔಟ್ ಆದರು. ಸ್ವಲ್ಪ ಅದನ್ನೇ ಕಾಪಿ ಪೇಸ್ಟ್ ಮಾಡಿದ್ರು ಅಂತ ಅಂದ್ಕೊಳ್ತೇನೆ. ಇವತ್ತು ಸಹ ಹಾಗೆ ಫಸ್ಟ್ ಓವರಲ್ಲಿ ವಿಕೆಟ್ ಬಿತ್ತು. ಒಂಚೂರು ಟೆನ್ಷನ್ ಆದದಂತ ಹೌದು, ಅಂದರೆ ಅಯ್ಯೋ ಸಾಲ್ಟ್ ಔಟಾ ಅಂತ. ಬಟ್ ಪಡಿಕ್ಕಲ್ ಅವೇ ಮ್ಯಾಚಲ್ಲಿ ನಾನು ಮತ್ತೆ ಪುನಃ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತೆಗೆದು ನೋಡಲಿಲ್ಲ, ನಾನು ಈ IPL ಅಲ್ಲಿ ಗಮನಿಸಿದ ಹಾಗೆ ಅವೇ ಮ್ಯಾಚಲ್ಲಿ ಚೆಂದ ಮಾಡಿ ಆಡಿದ್ದಾರೆ ಪಡಿಕ್ಕಲ್. ಸುಮ್ಮನೆ ಕಮೆಂಟ್ ಸೆಕ್ಷನ್ ನಾನು ನೋಡ್ತಾ ಇರ್ತೇನೆ, ಸುಮ್ಮನೆ ಅವ್ರ ಬಗ್ಗೆ ಒಂದು ಲಿಮಿಟ್ಗಿಂತ ಸಹ ಜಾಸ್ತಿ ಅವಹೇಳನಕಾರಿ ಮಾತುಗಳು ಬರೋದು. ಅವರನ್ನು ಕೂರಿಸ್ಬೇಕು, ಚಿಕಾರನ್ನ ನಾಡಿಸ್ಬೇಕು. ಚಿಕಾರ ಯಾಕೆ ಅಷ್ಟು ಎಂತ ಮರ್ರೆ ಅವರ ಮೇಲೆ ಒಲವು? ಸ್ವಸ್ತಿಕ್ ಚಿಕಾರ ಮೇಲೆ ಐನೋ ಅವರು ಒಳ್ಳೆ ಇದು ಜಾಸ್ತಿ 6 ಎಲ್ಲ ಹೊಡೆದಿದ್ದಾರೆ ಅಂತ ಕಾಣ್ತದೆ ಡೆಲ್ಲಿ ಪ್ರೀಮಿಯರ್ ಲೀಗ ಅಲ್ವಾ, ಅದರಲ್ಲೆಲ್ಲ ಚೆಂದ ಮಾಡಿ ಆಡಿದ್ದಾರೆ ಅಂತ. ಬಟ್ ಇವ್ರು ಚೆಂದ ಮಾಡಿ ಆಡ್ತಾ ಇದ್ದಾರೆ ಯಾರು ಪಡಿಕ್ಕಲ್ ಅವರು. ಆ್ಯಂಡ್ 14 IPL ಇನ್ನಿಂಗ್ಸ್ಗಳ ನಂತರ ಅಂತೂ ಇಂತೂ ಬ್ಯೂಟಿಫುಲ್ 50 ಹೊಡೆದ್ರು. 35 ಬಾಲಿಗೆ 61 ರನ್ನಿಗೆ ಸೂಪರ್ ಡೂಪರ್ ಇಂಟೆಂಟ್ ಆಗಿರ್ಬೋದು, ಗ್ಯಾಪ್ ಆಗಿರ್ಬೋದು, 6 ಎಬಿಲಿಟಿ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಎಲ್ಲ ಗ್ಯಾಪ್ ಹುಡುಕಿ 4 ಹೊಡಿತಿದ್ರು, 6 ಕೂಡ ಹೊಡಿತಾ ಇದ್ರು. ಸೂಪರ್ ಇನ್ನಿಂಗ್ಸು. ಆ್ಯಂಡ್ 4 ರನ್ ಓಡಿದ್ದಾರೆ. ನಾವು ಎಂತ ಹೇಳ್ತಿದ್ದೆವು ಸ್ಟಾರ್ಟಿಂಗಲ್ಲ, ಪಡಿಕ್ಕಲ್ ಅಣ್ಣ ಸುಸ್ತಾಗಿ ಹೋಗ್ತಾನೆ ಮಾರ್ರೆ, ಸ್ಟ್ಯಾಮಿನೇ ಇಲ್ಲ, ಒಂದು 2-3 ಓವರ್ ಆದ್ಮೇಲೆ ಸುಸ್ತಾಗ್ತಾರೆ. ಅದೇ ಪಡಿಕ್ಕಲ್ ಕೊಹ್ಲಿ ಅವರ ಜೊತೆ ಸೇರಿಕೊಂಡು 4 ರನ್ ಓಡಿದ್ರು. ಈ IPL ಇದು ಮೊದಲನೆಯ ದೃಷ್ಟಾಂತವಾದ 4 ರನ್ ಓಡಿದ್ದು. ಅಪರೂಪದಲ್ಲಿ ಅಪರೂಪ ನಮಗೆ ಈ ಥರ ಸಿಗೋದು ನೋಡಲಿಕ್ಕೆ. 4 ರನ್ ಓಡಿದ್ರು ಇವತ್ತು, ಭಾರಿ ಚೆಂದ ಮಾಡಿ ಆಡಿದ್ರು. ಹರ್ಪ್ರೀತ್ ಬ್ರಾರ್ ಅವರ ಬೌಲಿಂಗಲ್ಲಿ ಕೊನೆಗೆ ಇವರು ಔಟ್ ಆದ್ಮೇಲೆ, ಯಾರು ಪಡಿಕ್ಕಲ್ ಔಟ್ ಆದ್ಮೇಲೆ ನಮ್ಮ ಕ್ಯಾಪ್ಟನ್ ಇವ್ರು ಬಂದರು, ಯಾರು ನಮ್ಮ ರಜತ್ ಪಾಟಿದಾರ್. ಒಂದು ಕ್ಷಣದಲ್ಲಿ ಆ ಒಂದು ರನ್ಔಟ್ ನಮ್ದೊಂದು ರೆಗ್ಯುಲರ್ ಆಗಿ ಅದೊಂದು ಇರ್ತದಲ್ಲ ಮರ RCBಯಲ್ಲಿ. ಈ ಕೊಹ್ಲಿ ಅವ್ರ ಜೊತೆಗಿದ್ದಾಗ ಏನೋ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್, ಕೊಹ್ಲಿ ಫಾಸ್ಟ್ ಇರ್ತಾರೆ, ಇನ್ನೊಬ್ರು ಸ್ಲೋ ಇರ್ತಾರೆ, ಅಥವಾ ಇನ್ನೊಬ್ರು ನೋ ಹೇಳೋದು, ಏನೋ ಒಂದು ಮಿಸ್ಕಮ್ಯುನಿಕೇಶನ್. ರಜತ್ ಪಾಟಿದಾರ್ ರನ್ಔಟ್ ಆಗ್ತಾ ಇದ್ರು, ಕರೆಕ್ಟ್ ಥ್ರೋ ಎಲ್ಲ ಬಂದಿದ್ದಿದ್ರೆ ನನಗೆ ಅದು ಥ್ರೋ ಸರಿ ಇರಲಿಲ್ಲ, ಅದರಿಂದ ಬಚಾವಾದರು. ಬಟ್ ಇವತ್ತು ಕಿಂಗ್ ಕೊಹ್ಲಿ. ನಾನು ಯಾವುದೋ ಒಂದು ಮ್ಯಾಚಲ್ಲಿ ಕೂಡ ಹೇಳಿದ್ದೆ, ಮ್ಯಾಚ್ ವಿನ್ ಆದಮೇಲೆ ಈ 180, 170, 190 ಇದೆಲ್ಲ ಸ್ಕೋರ್, ಈ ಥರದ್ದು ಚೇಸ್ ಎಲ್ಲ ಇದ್ದಾಗ ಕೊಹ್ಲಿ ಅವರ ಆಟಕ್ಕೆ ಹೇಳಿ ಮಾಡಿಸಿದ ಟಾರ್ಗೆಟ್ ಆಗಿರ್ತದೆ. ಗೊತ್ತಿತ್ತು ಅವರಿಗೆ ಯಾವ ಥರ ಚೇಸ್ ಮಾಡಬೇಕು, ಎಲ್ಲಿ ಒಂಚೂರು ಎಕ್ಸಲ್ರೇಟ್ ಮಾಡಬೇಕು, ನಾನು ಯಾವ ಥರದ ಇನ್ನಿಂಗ್ಸನ್ನು ಇವತ್ತು ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಫ್ಯಾನ್ಸ್ ಸುಮ್ಮನೆ ಹೇಳ್ಬೋದು 20 ಬಾಲಿಗೆ 50 ರನ್ ನೋಡಿ ಮಾರ ನೀನು, ಮಕ್ಕಳೆಲ್ಲ ಹೊಡಿತಾರೆ ನಿಂಗೆ ಹೊಡಿಲಿಕ್ಕೆ ಆಗೋದಿಲ್ವಾ ಅಂತ. ನಮಗೆ ಜಯ ಮುಖ್ಯ. ಜಯ ಸಿಕ್ಕಿತಾ, 2 ಪಾಯಿಂಟ್ ಸಿಕ್ಕಿತಾ, ಸೂಪರ್. ಸೋತಾಗ ಎಲ್ಲ ನಮ್ಗೆ ಈಗ ರನ್ ರೇಟ್ ಎಲ್ಲ ನಾವು ಲೆಕ್ಕ ಹಾಕ್ತಾ ಕೂತ್ಕೊಳ್ತೇವೆ. ಬಟ್ ಎಲ್ಲಿ ಎಕ್ಸಲ್ರೇಟ್ ಮಾಡಬೇಕು ಅಲ್ಲಿ ಮಾಡಿದ್ರು. ಆ ಕಡೆಯಿಂದ ಪಡಿಕ್ಕಲ್ ಹೊಡಿತಾ ಇದ್ರು, ಅಲ್ಲಿಯ ತನಕ ಪಡಿಕ್ಕಲ್ ಇರುವ ತನಕ ನಿಧಾನ ಕಾಡ್ತಿದ್ರು. 42 ಬಾಲಿಗೆ 50 ರನ್ ಪೇರಿಸಿದ್ದು ಇವತ್ತು ಕೊಹ್ಲಿ ಅವರು. ಅಲ್ಲಿಯ ತನಕ ಆ್ಯಂಕರ್ ರೋಲ್ ಆಡ್ತಾ ಇದ್ರು. ಅದಾದ್ಮೇಲೆ ನಿಧಾನಕ್ಕೆ ಟಕಾರ ಅಂತ ಗೇರ್ ಚೇಂಜ್ ಮಾಡಿದ್ರು. 54 ಬಾಲಿಗೆ 73 ರನ್ ಹೊಡೆದು ನಾಟ್ ಔಟ್ ಆಗಿ ಇದ್ರು ಕಿಂಗ್ ಕೊಹ್ಲಿ. 18.5 ಓವರ್, ಇನ್ನೂ ಸಹ 1.1 ಓವರ್ಸ್ ಇರುವಾಗಲೇ ಜಿತೇಶ್ ಶರ್ಮಾ ಒಂದು 6 ಹೊಡೆದು ಏನು ಇದು ನಮ್ಮ RCB ಗೆದ್ರು. ಈಗ 5ನೇ ಪ್ಲೇಸಿಂದ ಪಠಾರ್ ಅಂತ 3ನೇ ಪ್ಲೇಸಿಗೆ ಜಂಪ್ ಆಗಿದ್ದಾರೆ. ಆ್ಯಂಡ್ ಪಂಜಾಬನ್ನು ಕೆಳಗೆ ತಳ್ಳಿದ್ರು. ಖುಷಿ ಆಯಿತು. ಪರ್ಫೆಕ್ಟ್ ಸೇಡು. ಆ್ಯಂಡ್ ದಯವಿಟ್ಟು ರಾಜ್ಯ ಸರ್ಕಾರ ಈ ಒಂದು ಮಾತನ್ನು ದಯವಿಟ್ಟು ನೀವು ಸೀರಿಯಸ್ ಆಗಿ ತಗೊಳ್ಬೇಕು. ನಮ್ಮ RCBಯನ್ನು ದಯವಿಟ್ಟು ಇಲ್ಲಿ ಒಳಗಡೆ ಬರಲಿಕ್ಕೆ ಬಿಡಬೇಡಿ. ಆಯ್ತು, ಕನ್ಸೆಷನ್ ಕೊಡೋ, ಒಳಗಡೆ ಬರಲಿಕ್ಕೆ ಬಿಟ್ಟರು. ಬೆಂಗಳೂರಲ್ಲಿ ಆಡಿಸೋದು ಬೇಡ, ಯಾವ್ದಾದ್ರು ಬೇರೆ ಗ್ರೌಂಡಲ್ಲಿ ಆಡಿಸಿ. ಮಂಗಳೂರಾದ್ರೂ ಪರವಾಗಿಲ್ಲ, ಆ ಹ್ಯೂಮಿಡಿಟಿಯಲ್ಲಾದರೂ ಆಡಿಸಿ. ಮಂಗಳೂರು, ಹುಬ್ಳಿ, ಮೈಸೂರು ಎಲ್ಲಿ ಗ್ರೌಂಡ್ ಎಲ್ಲಿ ಬೇಕಾದ್ರೆ ಆಡಿಸಿ. ಬೆಂಗಳೂರು ಒಂದು ಬೇಡ ಮಾರೆ. ಇಲ್ಲಿ ಬರೋದು, ಸೋಲೋದು, ನಮಗೆಲ್ಲ ಸೈಕ್ ಮಾಡೋದು ಎಲ್ಲ ತಲೆ ಹಾಳಾಗ್ತದೆ. ಎಸ್, ಸೂಪರ್, ಕಂಗ್ರ್ಯಾಚುಲೇಷನ್ಸ್ RCB. ಇದೇ ಥರ ಎಲ್ಲ ಅವೇ ಮ್ಯಾಚ್ಗಳನ್ನು ಗೆಲ್ಲಿ, ಹೋಮ್ ಮ್ಯಾಚ್ಗಳಂತ ಗೆಲ್ಲಿ ಮಾರೆ. ಪ್ಲೀಸ್ 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 ಯಾರ ಹಂಗಿಲ್ಲದೆ ದಯವಿಟ್ಟು ಪ್ಲೇ ಆಫಿಗೆ ಹೋಗಿ ಅಂತ ಈ ಮೂಲಕ ನಮ್ಮದೊಂದು ಸವಿನಯ ಪ್ರಾರ್ಥನೆ. ಎಸ್, ಸರಿಯಾಗಿ ಬರುವ ಇನ್ನೊಂದು ಮ್ಯಾಚ್ ಉಂಟು, ಅದಾದಮೇಲೆ ವಿಡಿಯೋ ಬರ್ತದೆ. ನಮಸ್ಕಾರ.